ನನ್ನ ಮಗಳಿಗೆ ಸ್ಟಿಚ್ ಮಾಡಿದ ಡ್ರೆಸ್ನ ನೋಡಿ ನಮ್ಮ ಪಕ್ಕದ ಮನೆ ಆಂಟಿ ನನ್ನ ಮೊಮ್ಮಗುಗೂ ಒಂದು ಸ್ಟಿಚ್ ಮಾಡಿಕೊಡು ಅಂತ ಅವ್ರು ರೇಷ್ಮೆ ಸೀರೆ ತಂದು ಕೊಟ್ಟಿದ್ರು. ಕಲರ್ ಮಾತ್ರ ಸಖತ್ತಾಗಿತ್ತು ಆ್ಯಂಡ್ ಬಾರ್ಡರು ಡಿಸೈನು ಎಲ್ಲ ಚೆನ್ನಾಗಿತ್ತು. ಸೊ ಅದಕ್ಕೆ ಯಾಕೆ ಸ್ಟಿಚ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾನು ಕೂಡ ಶುರು ಮಾಡಿಕೊಂಡೆ, ಕಟ್ಟಿಂಗ್ ಎಲ್ಲ ಮಾಡಿಕೊಂಡೆ. ಬಟ್ ಸ್ಟಿಚಿಂಗ್ ಮಾಡೋದನ್ನು ತೋರಿಸೋದಕ್ಕೆ ನನಗೆ ಟೈಮ್ ಆಗಲಿಲ್ಲ. ಸೊ ಫೈನಲ್ ಔಟ್ಪುಟ್ ಈ ಥರ ಬಂದಿದೆ. ಸೊ ಇದು ಬೇಸಿಕಲಿ ಬಂದು ಒಂದು ಲಂಗ ಬ್ಲೌಸ್ ಥರ ಬರುತ್ತೆ. ಈಗೆಲ್ಲ ಟ್ರೆಂಡಲ್ಲಿ ನಡೀತಾ ಇದೆ ಈ ಒಂದು ಡಿಸೈನು. ಸೊ ಅದನ್ನು ನಾನು ಟ್ರೈ ಮಾಡೋಣ ಅಂತ ಮಾಡಿದೆ. ಅವ್ರು ಏನೂ ನನಗೆ ರೆಫರೆನ್ಸ್ ಕೊಟ್ಟಿರಲಿಲ್ಲ ಈ ಥರ ಮಾಡು ಅಂತ ಅಂದ್ಬಿಟ್ಟು. ನಾನು ನನ್ನ ಮಗಳಿಗೆ ಈ ಥರ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಪಕ್ಕದ ಮನೆ ಪಾಪುಗೆ ಸ್ಟಿಚ್ ಮಾಡಿದೆ. ಬಟ್ ಇಟ್ಸ್ ಓಕೆ, ನನ್ನ ಮಗಳಿಗೂ ಒಂದು ಸ್ಟಿಚ್ ಮಾಡೇ ಮಾಡ್ತೀನಿ ಈ ಥರದ್ದು. ಸೊ ಇವಾಗ ಕ್ಲೈಂಟದು ರಿಯಾಕ್ಷನ್ ನೋಡೋಣ ಬನ್ನಿ. ಚೆನ್ನಾಯ್ತಾ? ಇಲ್ಲಿ ನೋಡಿ, ಇಲ್ಲಿ ನಿನ್ನ ಡ್ರೆಸ್ ನೋಡು. ಅವ್ರಿಗಂತೂ ನಾನು ಸ್ಟಿಚ್ ಮಾಡಿದ್ದು ನೋಡಿ ತುಂಬಾ ಖುಷಿ ಆಯಿತು. ಸೊ ಇದನ್ನು 2 ರೀತಿನಲ್ಲೂ ಕೂಡ ಹಾಕ್ಕೊಬೋದು. ಒಂದು ಪ್ಲೇನ್ ಲಂಗ ಬ್ಲೌಸ್ ಥರ, ಇನ್ನೊಂದು ಈ ಥರ ಮೇಲೆ ಓವರ್ ಕೋಟ್ ಬರುತ್ತೆ. ತುಂಬ ಸಕ್ಕತ್ತಾಗಿ ಕಾಣ್ತಿತ್ತು. ಮಗು ಮಾತ್ರ ಮುದ್ದಾಗಿ ಕಾಣ್ತಿತ್ತು ಈ ಒಂದು ಡ್ರೆಸ್ಸಲ್ಲಿ. ಈಗ ನೀವು ಹೇಳಿ ಇದರ ಔಟ್ಪುಟ್ ಯಾವ ಥರ ಬಂದಿದೆ ಅಂತ, ಮಗುವಿಗೆ ಹೇಗೆ ಕಾಣ್ತಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.